ಬಂಧುಗಳೇ, ಹೇಗಿದ್ದೀರಿ? ನಮಸ್ಕಾರ. ನಾನು ನಿಮ್ಮ ಬಾಲಕೃಷ್ಣ ಬರಗೂರು. ನಿನ್ನೆ ನಾನೊಂದು ಉದಯವಾಣಿದೆ ಒಂದು ವಿಡಿಯೋ ಹಾಕಿದೆ. ಅದು ತುಂಬಾ ಜನ ನೋಡಿದ್ದೀರಾ, ತುಂಬಾ ಸಹಕಾರ ನೀಡಿದ್ದೀರಾ, ಧನ್ಯವಾದ. ಅದೇ ರೀತಿ ಭಾನುವಾರ ಜೂನ್ 7ನೇ ತಾರೀಕು ಭಾನುವಾರ ಒಂದು 2026 ನಿನ್ನೆ ಅಂದರೆ ಉದಯವಾಣಿ ಇಲ್ಲಿ ಒಂದು ಹೈಲೈಟ್ ಆಗಿ ಒಂದು ಸುದ್ದಿ ಮಾಡಿದೆ ಉದಯವಾಣಿ ಪತ್ರಿಕೆ. ಅದೇನಪ್ಪ ಅಂತಂದರೆ, ಬೀದಿಗಿಳಿದ ಕಾಕ್ರೋಚ್. ಈ ಕಾಕ್ರೋಚ್ ಬಗ್ಗೆ ನೀವು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೇಳಿದ್ದೀರಾ, ನೋಡಿದ್ದೀರಾ. ಈ ಕಾಕ್ರೋಚ್ ಅಂದರೆ ಏನು, ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಸಹ ಈ ಸಾಕಷ್ಟು ವೈರಲ್ ಆದಂತಹ ಸುದ್ದಿ ಇದು. ಈಗ ಬರೀ ಸೋಷಿಯಲ್ ಮೀಡಿಯಾದಲ್ಲೇ ಇದ್ದ ಕಾಕ್ರೋಚ್ ಅಂದರೆ CJP, ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಈಗ ಬೀದಿಗಿಳಿದು ಬಿಟ್ಟಿದೆ. ನೋಡಿ, ಯಾವ ಟೈಮಲ್ಲಿ ಏನೇನಾಗ್ತದೋ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಖಂಡಿತ ಸಾಧ್ಯವಿಲ್ಲ. ಆನ್ಲೈನಲ್ಲಿ ಇದ್ದಂತಹ CJP ಪಾರ್ಟಿ ಇವತ್ತು ಬೀದಿಗಿಳಿದಿದೆ ಅಂದರೆ ನಿಜಕ್ಕೂ ಒಂದು ನಂಬೋದಕ್ಕಾಗಲ್ಲ. ಬರೀ ಕೆಲವರು ಹೇಳ್ತಾ ಇದ್ರು ಇದು ಆನ್ಲೈನ್ ಸೀಮಿತ ಅಷ್ಟೇ, ಆನ್ಲೈನಲ್ಲೇ ಇದು ಫೇಸ್ಬುಕ್ಕಿಗೆ ಸೀಮಿತ, ಫೇಸ್ಬುಕ್ಕಲ್ಲಿ 10 ಮಿಲಿಯನ್ ಇದ್ಬಿಟ್ರೆ ಏನಾಗ್ಬಿಡ್ತೈತೆ, ಅವರೇನೆಲ್ಲ ಹೊರಗಡೆ ಬಂದ್ಬಿಡ್ತಾರ ಅಂತ ಈ ರೀತಿ ಎಲ್ಲ ಚರ್ಚೆ ಮಾಡಿದ್ದೂ ಉಂಟು. ಆನ್ಲೈನಲ್ಲಿ ಇರೋಂತಹ CJP ಪಾರ್ಟಿ ನಿಜವಾಗ್ಲೂ ಹೊರಗಡೆ ಬರೋಲ್ಲ ಅಂತ ಭ್ರಮೆಯಲ್ಲಿದ್ದಾರೆಲ್ಲ ಇವತ್ತು ಶಾಕ್ ಆಗಿದ್ದಾರೆ. ನಿಜಕ್ಕೂ ನೋಡಿ, ಇಲ್ಲಿ ಏನು ನ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಸಂಕ್ಷಿಪ್ತವಾಗಿ ನಾನು ಇದನ್ನು ಹೇಳ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋನ ಅದೇ ರೀತಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಒಳ್ಳೊಳ್ಳೆ ಸುದ್ದಿಗಳನ್ನ ನಾನು ನಿಮಗೆ ಕೊಡ್ತೀನಿ. ನೋಡಿ, ಕ್ಲಿಯರಾಗಿ ನೋಡ್ಕೊಂಬಿಡಿ. ಈ ಒಂದು ಫೋಟೋ ಎಷ್ಟು ಜನ ಸೇರಿದ್ದಾರೆ. ಇದು ಡೆಲ್ಲಿಲಿ ನಡೆದಿರೋಂಥ ಘಟನೆ. ಹೋಗ್ಬಿಟ್ಟು ಬೀದಿಗಿಳಿದ ಕಾಕ್ರೋಚ್. ಆನ್ಲೈನ್ನಲ್ಲಿ ಸಕ್ರಿಯವಾಗಿದ್ದ CJP ಈಗ ಅಖಾಡಕ್ಕೆ. ಸಂಸ್ಥಾಪಕ ದೀಪ್ಗೆ ಭಾರತಕ್ಕೆ ವಾಪಸ್. ದಿಲ್ಲಿಲಿ ಪ್ರತಿಭಟನೆ. ನೀಟ್ ಪತ್ರಿಕೆ ಸೋರಿಕೆಗೆ ಕಿಡಿ. ಸಚಿವ ಪ್ರಧಾನ್ ರಾಜೀನಾಮೆಗೆ ಪಟ್ಟು. ಅಂದರೆ ನೀವು ಆಲ್ರೆಡಿ ಈಗ ಸಾಕಷ್ಟು ವೈರಲ್ ಆಗಿತ್ತು. ಎಷ್ಟೋ ಜನ 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಆಟ ಆಡಿದಂತಹ ರಾಜಕೀಯ ಮುಖಂಡರಿದ್ದಾರೆ. ಆ ರಾಜಕೀಯ ಮುಖಂಡರು ನಿಜಕ್ಕೂ ಅವರು ನಾಯಕರಾಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯುವಂತಹ ಒಂದು ಬಂದೋಬಸ್ತಲ್ಲಿ ನಡೆಯುವಂತಹ ಒಂದು ಪರೀಕ್ಷೆ ಸೋರಿಕೆ ಆಗಿದೆ ಅಂತಂದರೆ ಯಾವ ರೀತಿ ಕೈವಾಡ ಇದೆ ರಾಜಕೀಯದಲ್ಲಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಬೇಕು. ನೋಡಿ, ನವದೆಹಲಿ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಶಿಕ್ಷಣ ಸಚಿವಾಲಯದ ಇತರ ಲೋಪಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಸಾಮಾಜಿಕ ಜಾಲತಾಣದಲ್ಲಿ ದಿಢೀರ್ ಜನ್ಮ ತಾಳಿದ ಕಾಕ್ರೋಚ್ ಜನತಾ ಪಾರ್ಟಿ CJP ಶನಿವಾರ ದೆಹಲಿಯಲ್ಲಿ ಬೀದಿಗಿಳಿದಿದೆ. ಭಾರೀ ಸಂಖ್ಯೆಯ ವಿದ್ಯಾರ್ಥಿಗಳು, ಪೋಷಕರು, ಜಂಜಿಗಳ ಉಪಸ್ಥಿತಿಯೊಂದಿಗೆ ಶಾಂತಿಯುತವಾಗಿ ಹೋರಾಟ ನಡೆದಿದೆ. ಈ ಪ್ರತಿಭಟನೆಯ ಮುಂದಾಳತ್ವ ವಹಿಸಿಕೊಂಡಿದ್ದ CJP ಸ್ಥಾಪಕ ಅಜಿತ್ ದೀಪ್ಗೆ ಶನಿವಾರ ಅಮೆರಿಕದಿಂದ ದಿಲ್ಲಿಗೆ ಬಂದಿಳಿದರು. ಪ್ರತಿಭಟನೆಗೆ ಪೊಲೀಸರು ಅನುಮತಿ ನೀಡಿದ ನಂತರ ಇಲ್ಲಿನ ಜಂತರ್ ಮಂತರ್ನಲ್ಲಿ ಆರಂಭವಾದ ಪ್ರತಿಭಟನೆಯಲ್ಲಿ ಸಾವಿರಾರು ಮಂದಿ ಪಾಲ್ಗೊಂಡಿದ್ದರು. ಅದರಲ್ಲಿ ಅನೇಕರು ಜಿರಲೆ ಚಿತ್ರವಿರುವ ಮುಖವಾಡಗಳನ್ನು ಧರಿಸಿದ್ದರು. ಕೈಯಲ್ಲಿ ಹೂಗಳನ್ನು, ತ್ರಿವರ್ಣ ಧ್ವಜವನ್ನು ಹಿಡಿದಿದ್ದರು. ಶಾಲಾ ವಿದ್ಯಾರ್ಥಿಗಳು ಸಹ ತಮ್ಮ ಪೋಷಕರೊಂದಿಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಭಿತ್ತಿ ಪತ್ರಗಳನ್ನು ಹಿಡಿದು ಸಚಿವ ಪ್ರಧಾನ್ ಅವರ ವಿರುದ್ಧ ಘೋಷಣೆ ಕೂಗುತ್ತಾ ಅವರ ರಾಜೀನಾಮೆ ನೀಡಬೇಕೆಂಬ ಒತ್ತಾಯಿಸಿದರು. ಲಡಾಖ್ನ ಸಾಮಾಜಿಕ ಕಾರ್ಯಕರ್ತ ಸೋನಮ್ ವಾಂಗ್ಚುಕ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಟರಾದ ಪ್ರಕಾಶ್ ರೈ, ಅತುಲ್ ಕುಲಕರ್ಣಿ ಸೇರಿ ಹಲವರು ಬೆಂಬಲ ನೀಡಿದರು. ಇದು 6ನೇ ಪುಟಕ್ಕೂ ಇದೆ. 6ನೇ ಪುಟದಲ್ಲಿ ಏನಿದೆ ಅಂತ ಹೇಳ್ಬಿಡ್ತೀನಿ. ಇಲ್ಲಿ ಭಾರತಕ್ಕೆ ಬಂದಲ್ಲ ದೀಪ್ಗೆ ಸಂಸ್ಥಾಪಕ, ಅವರು ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಅಂಡರ್ಲೈನ್ ಮಾಡಿದ್ದಾರೆ. ನೋಡಿ, ಇದು ಟ್ರೈಲರ್ ಅಷ್ಟೇ, ಮುಂದೆ ನೋಡಿ. ಕಾಕ್ರೋಚ್ಗಳು ಅಖಾಡಕ್ಕಿಳಿಯುವುದಿಲ್ಲ ಎಂದು ಕೆಲವರು ಹೇಳುತ್ತಿದ್ದರು. ಇಂದು ನಾವು ಅದನ್ನು ಸುಳ್ಳಾಗಿಸಿದ್ದೇವೆ. ಜಂತರ್ ಮಂತರ್ನಲ್ಲಿ ಆಯೋಜಿಸಿದ ಇಂದಿನ ಪ್ರತಿಭಟನೆ ಕೇವಲ ಟ್ರೈಲರ್ ಅಷ್ಟೇ. ನಾವು ಕೇಂದ್ರ ಸರ್ಕಾರಕ್ಕೆ ಹೆದರುವುದಿಲ್ಲ. ಮುಂದಿನ 7 ದಿನಗಳಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಿದ್ದರೆ ದೇಶಾದ್ಯಂತ ಪ್ರತಿಭಟನೆ ಆರಂಭಿಸುತ್ತೇವೆ. ಎಚ್ಚರಿಕೆ ಅಂತ ಸಂಸ್ಥಾಪಕ CJP ರಾಷ್ಟ್ರ ವಿರೋಧಿ ಚಟುವಟಿಕೆಗೆ ಆರೋಪ. CJP ವಿರುದ್ಧ ಕೇಸ್ ಬೇರೆ ಹಾಕಿದ್ದಾರೆ. ಲಡಾಖ್ ಹೋರಾಟಗಾರ ಸೋನಮ್ ವಾಂಗ್ಚುಕ್ ಭಾಗಿ. CJP ಮೊದಲ ಪ್ರತಿಭಟನೆಗೆ 2,000 ಯುವ ಜನತೆ ಹಾಜರ್. ಪುಟ 7ನಲ್ಲಿದೆ, ಪುಟ 6ನಲ್ಲಿದೆ. ಅದೇನಂತ ಸಂಪೂರ್ಣವಾಗಿ ಹೇಳ್ತೀನಿ. ಇದು ಉದಯವಾಣಿಯಲ್ಲಿ ಬಂದಂತಹ ಸುದ್ದಿ, ಇದು ಹೈಲೈಟ್ ಸುದ್ದಿ. ಯಾಕಂದರೆ ನಾನು ಆಗಲೇ ಹೇಳಿದೆ, ಒಂದಷ್ಟು ಜನ ಅಪಹಾಸ್ಯ ಮಾಡಿದರು.
ಇದು ಕೇವಲ ಆನ್ಲೈನಲ್ಲಿ ಮಾತ್ರ ಬಂದ್ಬಿಡುತ್ತೆ. ಆನ್ಲೈನ್ ಬಿಟ್ಟು ಹೊರಗಡೆ ಏನು ಮಾಡ್ಬಿಡ್ತಾರೆ, 10 ಮಿಲಿಯನ್ ಇದ್ಬಿಟ್ರೆ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಅದೆಲ್ಲ ಹೊರಗಡೆ ಬಂದ್ಬಿಡ್ತಾರಾ ಅಂತ ಈ ಥರ ಎಲ್ಲ ಗೇಲಿ ಮಾಡಿದ್ರು. ಇವತ್ತೇನಾಗಿದೆ, ಗೇಲಿ ಮಾಡಿದಾರೆಲ್ಲ ಇವತ್ತು ಪಲ್ಟಿ ಹೊಡೆಯೋವಾಗಿದೆ. ನೋಡಿ ಇಲ್ಲಿದೆ, ಇಲ್ಲಿ ಈ ಕಾರಣಗಳು ಕೊಟ್ಟಿದ್ದಾರೆ, ಬೀದಿಗಳಿದೆ ಕಾಕ್ರೋಚ್. ಇದು 1ನೇ ಪುಟದಿಂದ. ಜೊತೆಗೆ ರಾಜಕೀಯ ಪಕ್ಷಗಳಾದ ಆಪ್, CPI ಮತ್ತು ಉದ್ದಾವ್ ನೇತೃತ್ವದ ಶಿವಸೇನೆ ಕೆಲವು ಪಕ್ಷಗಳು ಬೆಂಬಲ ವ್ಯಕ್ತಪಡಿಸಿದವು. ವಿಮಾನ ನಿಲ್ದಾಣದಲ್ಲಿ ಬಂದಿಳಿದ ದೀಪ್ಗೆ ಪ್ರತಿಭಟನೆಯಲ್ಲಿ ಭಾಗವಹಿಸುವವರು ಒಂದು ಪುಸ್ತಕ ಮತ್ತು ರಾಷ್ಟ್ರಧ್ವಜವನ್ನು ತೆಗೆದುಕೊಂಡು ಬನ್ನಿ, ಅಲ್ಲದೆ ಕರುಣೆ ಮತ್ತು ಕೃತಜ್ಞತೆಯ ಸಂಕೇತವಾಗಿ ಪೊಲೀಸ್ ಸಿಬ್ಬಂದಿಗೆ ಹೂಗಳನ್ನು ನೀಡಿ ಈ ಚಳವಳಿಯನ್ನ ಪ್ರೀತಿ ಮತ್ತು ಶಾಂತಿಯಿಂದ ಮುನ್ನಡೆಸೋಣ ಎಂದು ಕರೆ ಕೊಟ್ಟಿದ್ದರು. ಕೇಂದ್ರಕ್ಕೆ ಎದರಲ್ಲ ದೀಪ್ಗೆ. ಪ್ರತಿಭಟನೆ ವೇಳೆ ಮಾತನಾಡಿದ ದೀಪ್ಗೆ, ಕೇಂದ್ರ ಸರ್ಕಾರಕ್ಕೆ ನಾವು ಎದುರುವುದಿಲ್ಲ. ಈ ಪ್ರತಿಭಟನೆ ಸರ್ಕಾರಕ್ಕೆ ಕೇವಲ ಟ್ರೈಲರ್ ಅಷ್ಟೇ. ಮುಂದಿನ 7 ದಿನಗಳಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡದಿದ್ದರೆ ಮುಂದಿನ ವಾರದಲ್ಲಿ ದೇಶಾದ್ಯಂತ ಇತರೆ ನಗರಗಳಲ್ಲಿ ಪ್ರತಿಭಟಿಸುತ್ತೇವೆ ಎಂದು ಎಚ್ಚರಿಸಿದರು. ಕೇಸ್ ದಾಖಲು. ಈ ನಡುವೆ ಬೇರೆ ಸಂಘಟನೆಯವರು ಪ್ರತಿಭಟನೆಯನ್ನು ಹತ್ತಿಕ್ಕಲು ಗುಂಪೊಂದು ಪ್ರಯತ್ನಿಸಿದ್ದು ಜೈ ಶ್ರೀರಾಮ್ ಎಂಬ ಘೋಷಣೆ ಕೂಗಿದ್ದಾರೆ. ಈ ವೇಳೆ ಪೊಲೀಸರು ಮಧ್ಯಪ್ರವೇಶಿಸಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ತಡೆದು ಆ ಮಂದಿಯನ್ನು ವಶಕ್ಕೆ ಪಡೆದು, ಜೊತೆಗೆ ಪ್ರತಿಭಟನೆಗೆ ವಿದೇಶಿ ಹಣ ಬಳಕೆ ಮಾಡಲಾಗಿದೆ ಎಂದು ಆರೋಪಿಸಿದ ದೇಶ ವಿರೋಧ ಚಟುವಟಿಕೆ ಅಡ್ಡಿಯಲ್ಲಿ ಸಿಜೆಪಿ ವಿರುದ್ಧ ಪೊಲೀಸರು FIR ದಾಖಲಿಸಿದರು. ಇದು ಕಾಮನ್ ಆಗಿ ಎಲ್ಲ ಹೋರಾಟಗಾರರಿಗೂ ಇದು ಸರ್ವೇ ಸಾಮಾನ್ಯವಾಗಿ ಏನಾದರೂ ಒಂದು ಕೊಂಕು ಹುಡುಕ್ತಾರೆ, ಅಲ್ಲಿಗೆ ಜಾಯಿಂಟ್ ಮಾಡ್ತಾರೆ, ಅದಕ್ಕೆ FIR ಅದೇ ಆಗ್ತಾರೆ. ಇದ್ರ ಮಧ್ಯೆ ಇನ್ನೊಂದು ಯಾವುದೋ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾರೆ. ಘೋಷಣೆ ಕೂಗಿದ್ದಕ್ಕೆ ಏನಪ್ಪ ಇರ್ತದೆ, ಒಂದು ಅಪೋಸಿಷನ್ ಇರ್ತದೆ, ಒಂದು ಪೊಸಿಷನ್ ಇರ್ತದೆ. ಪಾಸಿಟಿವ್ ತಗೊಬೇಕು, ನೆಗೆಟಿವ್ ತಗೊಬೇಕು. ಇರಲಿ, ಇಲ್ಲಿ ನೋಡಿ, ಇಲ್ಲೊಂದು 7th ಪೇಜಲ್ಲಿ ಕೊಟ್ಟಿದ್ದೀರಾ. ದಿಲ್ಲಿ ಪ್ರತಿಭಟನೆ ಟೈಲರ್ ಅಷ್ಟೇ, ದೀಪ್ಗೆ ಎಚ್ಚರಿಕೆ. ಇದು ಹೈಲೈಟ್ ಸುದ್ದಿ. ನಿನ್ನೆ ಭಾನುವಾರ ಸ್ಪೆಷಲ್ ಸುದ್ದಿಯಾಗಿ ಇದು ಉದಯವಾಣಿಯಲ್ಲಿ ಪ್ರಕಟವಾಗಿದೆ. ಉದಯವಾಣಿ ಅಂದರೆ ನಾನು ತರಿಸೋದು ಉದಯವಾಣಿ, ಹಾಗಾಗಿ ನಾನು ಉದಯವಾಣಿ ಓದ್ತಾ ಇದ್ದೀನಿ. ಎಲ್ಲ ಪತ್ರಿಕೆಯಲ್ಲೂ ಬಂದಿರುತ್ತೆ ಸಾಮಾನ್ಯವಾಗಿ. ನೋಡಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೊಣೆ ಹೊತ್ತ ಕೇಂದ್ರ ಸಚಿವ ರಾಜೀನಾಮೆ ಆಗ್ರಹಿಸಿ ಜಂತರ್ ಮಂತರ್ನಲ್ಲಿ ಮಾಡಿದ ಪ್ರತಿಭಟನೆ ಕೇವಲ ಟ್ರೈಲರ್ ಅಷ್ಟೇ ಎಂದು ಬಿಜೆಪಿ ಸ್ಥಾಪಕ ಅಭಿಜಿತ್ ದೀಪ್ಗೆ ಶನಿವಾರ ಎಚ್ಚರಿಸಿದ್ದಾರೆ. ನಾವು ಇನ್ನೊಂದು ಘಟನೆ ನಾವು ನೆನೆಸ್ಕೋಬಹುದು ಈ ಸಂದರ್ಭದಲ್ಲಿ. ನೇಪಾಳದಲ್ಲಿ ಏನಾಯ್ತು, ರಾಜಕೀಯ ಮುಖಂಡರು ಏನು ಮಾಡಿದ್ರು, ಏನಾಯ್ತು ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ನಾವು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇದ್ದೀವಿ. ಎಲ್ಲ TV ಚಾನೆಲ್ಗಳಲ್ಲೂ ಬಂದಿದೆ, ಮಾಧ್ಯಮದಲ್ಲಿ, ಪತ್ರಿಕೆಗಳಲ್ಲಿ ಎಲ್ಲ ಕಡೆನೂ ಬಂದಿದೆ. ಇದು ಸನಿಹ ಅಂತ ನಾನು ಕಾಣುತ್ತೆ. ಭಾರತಕ್ಕೂ ಸಹ ಈ ರೀತಿ ಆಗಬಹುದು ಮುಂದೆ ಅಂತ ನಾನು ಊಹೆ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇತ್ತೀಚೆಗೆ ಭ್ರಷ್ಟಾಚಾರದಲ್ಲಿ ತೊಡಗಿದಂತಹ ರಾಜಕೀಯ ಪಕ್ಷಗಳೆಲ್ಲವೂ ಭ್ರಷ್ಟಾಚಾರದಲ್ಲಿ ನಂಬರ್ 1 ಇದ್ದಾವೆ. ಅದರ ಅಭಿವೃದ್ಧಿ ಮಾತ್ರ ಕಾಣ್ತಾ ಇಲ್ಲ. ಹೀಗೆ ನೋಡಿ, ನೀಟು ಪ್ರಶ್ನೆ ಪತ್ರಿಕೆನೇ ಸೋರಿಕೆ ಆಗುತ್ತೆ ಅಂದರೆ ಕೇಂದ್ರ ಶಿಕ್ಷಣ ಸಚಿವ ಏನು ಮಾಡ್ತಾನೆ, ಅವನು ತೆಗೆದಾಕಪ್ಪ. ಪ್ರಧಾನಿಗಳು ಏನು ಮಾಡ್ತಾರೆ, ನೀನು ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ, ನೀನು ರಾಜೀನಾಮೆ ಕೊಡು ಅಂತ ಹೇಳ್ಬೋದಲ್ವ ಪ್ರಧಾನಮಂತ್ರಿಗಳು. ಯಾಕೆ ಕೇಳ್ತಲ್ಲ, ಬಾಯಿ ಮುಚ್ಕೊಂಡು ಯಾಕೆ ಕೇಳ್ತಿದ್ದಾರೆ? ಬಾಯಿ ಬಿಟ್ರೆ ಬಾಹ್ಯರ್ ಬೆಹನವ್ ಹೇಳ್ರಿ ಇಲ್ಲಿ ಅಂತಾರೆ. ನಮ್ಮನ್ನೆಲ್ಲ ಮಂಕೂದಿ ಹಚ್ಬಿಟ್ಟು ನಮಗೆ. ಇರಲಿ, ನಾವು ನಂಬಿ ಈ ಥರ ಆಗುತ್ತೆ ಅಂತ. ಎಷ್ಟೋ 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಆಟ ಆಡ್ತಿರುವಂತಹ ಕೇಂದ್ರ ಸರ್ಕಾರ ಒಬ್ಬ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡ್ಸೋಕ್ಕಾಗ್ತಾ ಇಲ್ಲ ಅಂದರೆ ಪ್ರಧಾನಿಗಳಿಗೆ ಮುಂದೇನಾಗುತ್ತೆ ನೋಡೋಣ. ಪ್ರತಿಭಟನೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ, ಪ್ರಧಾನಿ 7 ದಿನಗಳಲ್ಲಿ ರಾಜೀನಾಮೆ ನೀಡಬೇಕು ಅಥವಾ ಪ್ರಧಾನಿ ಮೋದಿ ಅವರನ್ನು ಕಿತ್ತು ಹಾಕಬೇಕು, ಇಲ್ಲದಿದ್ದರೆ ದೇಶಾದ್ಯಂತ ಪ್ರತಿಭಟನೆಗೆ ನಡೆಸುತ್ತೇವೆ. ಮುಂದಿನ ವಾರ ವಿವಿಧ ನಗರಗಳಲ್ಲಿ ಪ್ರತಿಭಟನೆಗೆ ಸಜ್ಜಾಗುತ್ತೇವೆ ಅಂತ ಹೇಳಿದರು. ಇದೇ ವೇಳೆ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸುವ ಯಾವುದೇ ಯೋಜನೆಗಳು ಇಲ್ಲ ಎಂದು ತಿಳಿಸಿದರು. ಪ್ರತಿಭಟನೆ ಮುಂದಾಳತ್ವ ವಹಿಸಿ ಮಾತನಾಡಿದ ದೀಪ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಧರ್ಮೇಂದ್ರ ಅವರ ವಿರುದ್ಧ ಕ್ರಮ ಕೈಗೊಳ್ಳದೆ ನಮ್ಮ ಸಾಮಾಜಿಕ ಮಾಧ್ಯಮಗಳ ಪೋಸ್ಟ್ಗಳನ್ನು ಅಳಿಸಿ ಹಾಕುತ್ತೇವೆ. ಅದನ್ನು ನಾವು ಪೋಸ್ಟ್ಗಳನ್ನು ಅಳಿಸಬಹುದು, ಆದರೆ ನಮ್ಮನ್ನು ಅಳಿಸಲು ಸಾಧ್ಯವಿಲ್ಲ. ನಾವು ಯಾರಿಗೂ ಹೆದರಲ್ಲ ಎಂದು ಹೇಳಿದರು. ಪ್ರತಿಭಟನಾ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ 1,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. IGI ವಿಮಾನ ನಿಲ್ದಾಣ, ಪ್ರಮುಖ ರೈಲು ನಿಲ್ದಾಣ, ಗಡಿಭಾಗಗಳಲ್ಲಿ ಭದ್ರತೆ ಹೆಚ್ಚಿಸಲಾಯಿತು. ಪ್ರತಿಭಟನೆಯಲ್ಲಿ 2,000 ಜಂಜಿಗಳು ಭಾಗಿ. ಅರ್ಥ ಮಾಡ್ಕೋಬೇಕು. ಯುವ ಜನರೇಷನ್ಸ್ ದೆಹಲಿ ಜಂತರ್ ಮಂತರ್ನಲ್ಲಿ ಶನಿವಾರ ಸಿಜೆಪಿ ನಡೆಸಿದ ಪ್ರತಿಭಟನೆಯಲ್ಲಿ ಯುವಕರು, ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು 2,000 ಜನ ಭಾಗವಹಿಸಿದ್ದರು. ಇವರೆಲ್ಲರೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದರು.
ಅಭಿಜಿತ್ ದೀಪ್ಗೆ ಕೈಯಲ್ಲಿ ಅಂಬೇಡ್ಕರ್ ಪುಸ್ತಕ. ಸಿಜೆಪಿ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಭಾರತಕ್ಕೆ ಬಂದ ಅಭಿಜಿತ್ ದೀಪ್ಗೆ ಶನಿವಾರ ಬೆಳಗ್ಗೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿದ್ದು ಹೊರಬರುವಾಗ ಅಂಬೇಡ್ಕರ್ ಅವರ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಹೊರಬಂದರು. ಲಡಾಖ್ ಹೋರಾಟಗಾರ ಸೋನಂ ವಾಂಗ್ಚುಕ್ ಭಾಗಿ. ಈ ಪ್ರತಿಭಟನೆಯಲ್ಲಿ ಲಡಾಖ್ನಲ್ಲಿ ಹೋರಾಟ ಮಾಡ್ತಿದ್ದ ಸೋನಂ ವಾಂಗ್ಚುಕ್ ಭಾಗಿಯಾಗಿದ್ದಾರೆ. ಸಿಜೆಪಿ ಪ್ರತಿಭಟನೆ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಪ್ರತಿಭಟನೆಯಲ್ಲಿ ಭಾಗವಹಿಸುವ ಮೂಲಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ವೇಳೆ ದೀಪ್ಗೆ ಅವರನ್ನು ಬಂಧಿಸಿದ್ದಾರೆ. ನಾನು 6 ವಾರ ಉಪವಾಸ ಸತ್ಯಾಗ್ರಹ ನಡೆಸುತ್ತೇನೆ ಎಂದು ಎಚ್ಚರಿಸಿದ್ದಾರೆ. ಶಾಂತಿ ಕಾಪಾಡುವಂತೆ ಅಧಿಕಾರಿಗಳೊಂದಿಗೆ ಸಹಕರಿಸುವಂತೆ ಪ್ರತಿಭಟನೆಕಾರರನ್ನು ವಾಂಗ್ಚುಕ್ ಒತ್ತಾಯಿಸಿದ್ದಾರೆ. ಜೊತೆಗೆ ಬಹುಭಾಷಾ ನಟ ಪ್ರಕಾಶ್ ರೈ, ಅತುಲ್ ಕುಲಕರ್ಣಿ ಸೇರಿ ಹಲವರು ಇಂದ ಬೆಂಬಲ ವ್ಯಕ್ತಪಡಿಸಿದೆ. ಸಿಜೆಪಿ 5 ಬೇಡಿಕೆಗಳು. ಪ್ರಶ್ನೆ ಪತ್ರಿಕೆ ಸೋರಿಕೆ ಹೊಣೆ ಹೊತ್ತು ಪ್ರಧಾನ್ ರಾಜೀನಾಮೆ ನೀಡಬೇಕು. ಸೂಕ್ತ ತರಬೇತಿಯನ್ನು ನಂತರವಷ್ಟೇ ಶಿಕ್ಷಣದಲ್ಲಿ ಡಿಜಿಟಲ್ಕರಣ ತರಬಹುದು. ಮಣಿಪುರ ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆ ಯಥಾಸ್ಥಿತಿಗೆ ತರಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆ ಇರಬೇಕು. ವಿದ್ಯಾರ್ಥಿಗಳು ಮತ್ತು ಪೋಷಕರ ಸಮಸ್ಯೆಗಳ ಗಮನ ಹರಿಸಬೇಕು. ಮಹಾರಾಷ್ಟ್ರದ ದೀಪ್ಗೆ ನಿವಾಸಕ್ಕೆ ಭದ್ರತೆ ಹೆಚ್ಚಳ. ಮಹಾರಾಷ್ಟ್ರದ ಛತ್ರಪತಿ ಶಿವಾಜಿನಗರದಲ್ಲಿರುವ ದೀಪ್ಗೆ ನಿವಾಸಕ್ಕೆ ಪೊಲೀಸರು ಭದ್ರತೆ ಹೆಚ್ಚಿಸಿದೆ. ಆನ್ಲೈನ್ ಚಳುವಳಿ ಹೆಚ್ಚುತ್ತಿರುವ ಸಾರ್ವಜನಿಕ ಹಿತಾಸಕ್ತಿ ನಡುವೆ ಜನಸಂದಣಿ ತಡೆಗಟ್ಟಲು ಭದ್ರತೆ ನೀಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಾಷ್ಟ್ರ ವಿರೋಧಿ ಕೃತ್ಯ. ಸಿಜೆಪಿ ವಿರುದ್ಧ ದೂರು. ಅಲ್ಲ, ಇಂಥವು ಸಹಜ. ಏನಾದರೂ ಒಂದು ಹುಡುಕ್ತಾರಲ್ಲ, ಹಾಗಾಗಿ ಇದು ಅದೇ ರೀತಿ. ವಿದೇಶಿ ಸಿಜೆಪಿ ಸ್ಥಾಪಕ ದೀಪ್ಗೆ ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ಆರೋಪಿ ರಾಷ್ಟ್ರ ವಿರೋಧಿ ಚಟುವಟಿಕೆಗೆ ಮೇಲೆ ಆರೋಪದ ಮೇಲೆ ಪಕ್ಷದ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಈ ನಡುವೆ 6 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದರೊಂದಿಗೆ ಪ್ರತಿಭಟನೆ ಜೊತೆಗೆ ಸಿಜೆಪಿ ಕಾನೂನಾತ್ಮಕ ಸವಾಲುಗಳನ್ನು ಎದುರಿಸಬೇಕಾಗಿದೆ. ಸಿಪಿಐ ಉದ್ಧವ್ ಬಣ ಸೇರಿ ಹಲವು ಪಕ್ಷಗಳು ಬೆಂಬಲ. ಹೊಸದಾಗಿ ಆರಂಭವಾದ ಕಾಕ್ರೋಚ್ ಜನತಾ ಪಕ್ಷಕ್ಕೆ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷ, ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಉದ್ಧವ್ ಬಣ ಹಾಗೂ ಸಿಪಿಐ ಪಕ್ಷ ಬೆಂಬಲ ಸೂಚಿಸಿವೆ. ಈ 3 ಪಕ್ಷಗಳು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಎಲ್ಲ ಓಕೆ. ಕಾಕ್ರೋಚ್ ಸಿಜೆಪಿ ಪಕ್ಷ ಮಾಡ್ತಾ ಇರೋದು ಪ್ರತಿಭಟನೆ ಒಳ್ಳೆಯದು. 24 ಲಕ್ಷ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಪ್ರಶ್ನೆ ಆಟ ಆಡ್ತಿದ್ದಂತಹ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವ ರಾಜೀನಾಮೆ ಖಂಡಿತ ಕೊಡ್ತಾನೆ ಈ ವಾರದಲ್ಲಿ. ಬಟ್ ಇವರು ದೀಪ್ಗೆ ಹೋರಾಟ ಏನಿದೆ ಪಾರದರ್ಶಕವಾಗಿದೆ. ಬಟ್ ಇವರು ಮತ್ತೆ ಹೋಗಿ ಯಾವುದೋ ಒಂದು ಪಕ್ಷಕ್ಕೆ ಸೇರಿಕೊಂಡು ಈ ಹೋರಾಟ ಮುಚ್ಚಾಕುವಂತಹ ಕೆಲಸ ಮಾಡಬಾರ್ದು. ಬಟ್ ಇದು ಹೇಳೋದಕ್ಕಾಗಲ್ಲ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮುಂದೆ ಮಾತಾಡೋಣ. ವಿಡಿಯೋ ಜಾಸ್ತಿ ಆಯಿತು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡ್ರಪ್ಪ, ಇಂಥ ಒಳ್ಳೆ ಸುದ್ದಿಗಳನ್ನ ಹಂಚ್ಕೊಳ್ರಪ್ಪ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾನು ನಿಮ್ಮ ಬಾಲಕೃಷ್ಣ ಬರಗೂರು.